ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ತಾನು ಈ ಸಲ CM ಆಗೇ ಆಗ್ತೀನಿ ಅಂತ ಕನಸು ಕಂಡು ಸೂಟು ಹೊಲಿಸಿಕೊಂಡು ಕಾಯ್ತಾ ಇದ್ದವರಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಕೂಡ ಒಬ್ಬರು. ಹೋಮ್ ಮಿನಿಸ್ಟರ್ ಅಂದರೆ ಹೇಗಿರಬೇಕು? ಅಮಿತ್ ಶಾ ಥರ ಅಥವಾ ಗುಜರಾತಿನ ಹರ್ಷ ಸಂಘವಿ ಥರ ಇರಬೇಕು. ಖಡಕ್ ಅಂದರೆ ಖಡಕ್. ಆದರೆ ನಮ್ಮ ಹೋಮು ಒಂಥರ ಜೋಮು. ಹಿಂದೂಗಳ ಪ್ರತಿಭಟನೆಗೆ ಕ್ವಿಕ್ಕಾಗಿ ಆರ್ಡರ್ ಮಾಡ್ತಾರೆ, ಇಮ್ಮಿಡಿಯೇಟ್ ಲಾಠಿ ಚಾರ್ಜ್ ಮಾಡೋಕ್ಕೆ ಹೇಳ್ತಾರೆ. ಯಾಕೆಂದರೆ ಹಿಂದೂಗಳು ಅವರ ಕಣ್ಣಲ್ಲಿ ಜುಜುಬಿ ಜನ ಅಲ್ವಾ? ಏಟು ಮೀಸಲಾತಿಗೆ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಹೋರಾಟ ಮಂಗಳವಾರ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ನೋಡಿದ್ರು. ಆ ವೇಳೆ ಪೊಲೀಸರು ತಕ್ಷಣಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಸುವರ್ಣಸೌಧದ ಸುತ್ತ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದರು. ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನು ತಳ್ಳಿ ಸುವರ್ಣಸೌಧಕ್ಕೆ ನುಗ್ಗೋಕ್ಕೆ ಯತ್ನ ಮಾಡಿದ್ರು. 10,000 ಜನ ಒಮ್ಮೆಲೆ ಬಂದಾಗ ಲಾಠಿ ಚಾರ್ಜ್ ಮಾಡದೆ ಮುತ್ಕೊಡ್ಬೇಕಂತ ಹೋಮೇಶ್ವರ್ ಕೇಳಿದರು. ಯಾಕೆ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜ್ ಮಾಡಬಾರ್ದು, ಮುತ್ತಿಕ್ಬೇಕಾ? Is that what is the advice from the opposition? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದ್ರೆ ಘಟನೆ ಯಾಕಾಯ್ತು, ಹೆಂಗಾಯ್ತು, ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದ್ರಿಂದ ಯಾರು ಕೂಡ ಈ ರಾಜ್ಯದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆಸ್ ಎ ಹೋಮ್ ಮಿನಿಸ್ಟರ್, ಯಾವುದೇ ಲಾ ಅಂಡ್ ಆರ್ಡರ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದ್ರೂ ಕೂಡ, ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾವ ಸಂಘಟನೆ ಆಗಲಿ ನಾವು ಬಿಡೋದಿಲ್ಲ ಅನ್ನೋ. ಕರೆಕ್ಟ್ ಇದೆ ಸರ್, ನೀವು ಮಾತಾಡಿದ್ದು ಮಾಡಿದ್ದು ಎಲ್ಲ ಕರೆಕ್ಟ್ ಇದೆ. ಲಾ ಆ್ಯಂಡ್ ಆರ್ಡರು ಯಾರೇ ಬ್ರೇಕ್ ಮಾಡಿದ್ರೂ ಕೂಡ ಅವರ ಸೊಂಟವನ್ನು ಬ್ರೇಕ್ ಮಾಡೋ ಅಧಿಕಾರ ನಿಮಗಿದೆ. ಆದರೆ ಈ ಗಂಡಸ್ತನ, ಈ ಕಿಚ್ಚು, ಈ ಪೌರುಷ ಮುಸ್ಲಿಮರು ಗಲಭೆ ಮಾಡಿದಾಗ ಯಾಕೆ ಬರಲ್ಲ? ವೆರಿ ರೀಸೆಂಟ್ ಘಟನೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಇತ್ತು. ಅಲ್ಲಿ ಮುಸ್ಲಿಮರು ಏನು ಮಾಡಿದರು? ತಮ್ಮ ಕುಲುಕಸುಬಾದ ಕಲ್ಲು ತೂರಾಟವನ್ನು ಮಾಡಿದ್ರು. ಹಿಂದೂಗಳ ತಲೆ ಹೊಡೆದ್ರು, ಪೆಟ್ರೋಲ್ ಬಾಂಬ್ ಹಾಕಿದರು. ಅದು ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಿದ ಹಾಗೆ ಆಗಲ್ವಾ? ಆಗ ನೀವು ಏನಂದ್ರಿ? ಅದೊಂದು ಆಕಸ್ಮಿಕ ಘಟನೆ ಅಂತ. ಮೆರವಣಿಗೆ ಇಂಥದ್ದೇ ರೂಟಲ್ಲಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಎಸೆಯೋಕೆ ಅಂತಲೇ ಮನೆಗಳ ಮೇಲೆ ಕಲ್ಲನ್ನು ಸ್ಟಾಕ್ ಮಾಡಿಕೊಳ್ತಾರೆ. ವಾರಕ್ಕೆ ಮೊದಲೇ ಪೆಟ್ರೋಲ್ ಬಾಂಬ್ಗಳನ್ನು ರೆಡಿ ಮಾಡಿಕೊಂಡು ಮೆರವಣಿಗೆ ಬರೋದನ್ನೇ ಕಾಯ್ತಾ ಕೂರ್ತಾರೆ. ಹಿಂದೂಗಳ ಅಂಗಡಿಯನ್ನು, ಮನೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾರೆ. ಹಿಂದೂಗಳ ಬುರುಡೆ ಬಿಚ್ತಾರೆ. ಆದರೆ ಇದು ಆಕಸ್ಮಿಕ ಘಟನೆ. ಮುತ್ಕೊಟ್ರ, ಮುದ್ದಾಡಿದ್ರ, ಆಯಿತು. ಗಣೇಶೋತ್ಸವ ಬಿಟ್ಟಾಕಿ. ಅದರ ಬಗ್ಗೆ ನಿಮಗೆ ನಂಬಿಕೆಯೂ ಇಲ್ಲ, ಗೌರವ ಕೂಡ ಮೊದಲೇ ಇಲ್ಲ. ಶಿವಮೊಗ್ಗದ ಈದ್ ಮಿಲಾದ್ ಘಟನೆ ಬಗ್ಗೆ ಮಾತಾಡೋಣವಾ? ಈದ್ ಮಿಲಾದ್ಗೆ ರಾಗಿಗುಡ್ಡ ಹಾಗೂ ಶಾಂತಿನಗರದಲ್ಲಿ ಮತಾಂಧ ಜಿಹಾದಿ, ಕನ್ನಡ ವಿರೋಧಿ, ನಕಲಿ ಹುಲಿ ಟಿಪ್ಪು ಸುಲ್ತಾನ್ ಪೋಸ್ಟರ್ನ ಹಾಕಿದರು. ಆ ಪೋಸ್ಟರ್ ಕೆಳಗಡೆ ಆಕ್ಷೇಪಾರ್ಹ ಸಾಲುಗಳು ಇತ್ತು. ಅದನ್ನು ಹಿಂದೂ ಸಂಘಟನೆ ಹೋಗಿ ಪ್ರಶ್ನೆ ಮಾಡಿರಲಿಲ್ಲ, ತೆಗೆದಿರಲಿಲ್ಲ. ಶಿವಮೊಗ್ಗ ಪೊಲೀಸರೇ ಆ ಸಾಲುಗಳ ಮೇಲೆ ವೈಟ್ ಪೇಂಟ್ ಬಳಿದ್ರು. ಶಾಂತಿನಗರದ ಅಶಾಂತಿ ಪ್ರೇಮಿ ಮುಸ್ಲಿಮರು ಏನು ಮಾಡಿದರು? ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದರು. ಆಗ ರಾಜ್ಯದ ಜನ ಅಂದ್ಕೊಂಡಿದ್ದು ಏನು ಗೊತ್ತಾ? ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಯಕ್ಕಮಕ್ಕ ಮಾತಾಡೋ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅಲಿಯಾಸ್ ಹೋಮೇಶ್ವರ್ ಗಟ್ಟಿಯಾದ ಕ್ರಮ ತಗೋತಾರೆ ಅಂತ. ಆದರೆ ಜನರಿಗೆಲ್ಲ ಅರ್ಥ ಆಗಬೇಕು, ಮುಸ್ಲಿಮರ ವಿಚಾರಕ್ಕೆ ಕ್ರಮ ತಗೊಳ್ಳೋಕೆ ಇವರ ಬಳಿ ಪೌರುಷ ಇಲ್ಲ ಅಂತ. ಆಗ ಜಿ ಪರಮೇಶ್ವರ್ ಏನಂದರು? ಇದೊಂದು ಚಿಕ್ಕ ಘಟನೆ ಅಂತ. ಅದಕ್ಕೆಲ್ಲ ಜನ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಆಗಲೇ ಅಲ್ಲಿ ಗಲಭೆ ಆಗೋದಕ್ಕೆ ಮೊದಲೇ ನಾವೆಲ್ಲ ಪ್ರಿಕಾಷನ್ಸನ್ನು ತಗೊಂಡಿದ್ವಿ. ಆದರೂ ಕೂಡ ಒಂದು ಸಣ್ಣ ಘಟನೆ ನಡೆದಿದೆ. ಅದನ್ನು ಪೊಲೀಸ್ ಇಲಾಖೆಯವರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕ್ರಮ ತಗೋಬೇಕು, ಅದನ್ನೆಲ್ಲ ಮಾಡಿದ್ದಾರೆ. ಅದರಿಂದ ಸುಮ್ಮನೆ ಅನವಶ್ಯಕವಾಗಿ ಮಾತುಗಳನ್ನಾಡಿ ಪ್ರಚೋದನೆ ಮಾಡಿದರೆ ಅದು ಸರಿ ಕಾಣಿಸೋದಿಲ್ಲ. ನಾನು ಈಶ್ವರಪ್ಪನವರು ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ತಲವಾರು ಅವರು, ನಾನು ವಿಚಾರ ಮಾಡಿದೆ, ಅವರು ಮರದ ಕತ್ತಿ ಥರ ಮಾಡಿ ಬಣ್ಣ ಹಾಕಿ ಅದಕ್ಕೆ ಒಂದೊಂದು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತೇಳಿ ನಮ್ಮ SP ಅವರ ಜೊತೆ ಮಾತಾಡಿದಾಗ ತಿಳಿಸಿದ್ರು. ಅಂಥದ್ದೇನು ಘಟನೆಗಳನ್ನ ಆಗಿ ಯಾರಿಗೋ ಚಾಕು ಹಾಕಿದ್ರು, ಯಾರಿಗೋ ಕತ್ತಿಯಲ್ಲಿ ಹೊಡೆದಿದ್ರು, ಇಂಥವೆಲ್ಲ ಮಾತು ಆಡಬಾರ್ದು. ನಾವು ಪೊಲೀಸ್ನವರು ಅಲ್ಲಿ ಸಾಕಷ್ಟು ಜನ ಪೊಲೀಸರು ಡಿಪ್ಲಾಯ್ ಮಾಡಿದ್ವಿ. ಮೊದಲೇ ಕೂಡ ನಮಗೆ ಹಿಂದೆ ಶಿವಮೊಗ್ಗದಲ್ಲಿ ಆದಂಥ ಘಟನೆಗಳು ಗೊತ್ತಿದೆ ನಮಗೆ. ಅದಕ್ಕೋಸ್ಕರ ನಾವು ಮೊದಲೇ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಯಾವುದೂ ಅಂತಹ ಹಿತಕರವಾದಂಥ ಘಟನೆ ನಡೆದಿಲ್ಲ. ಕಲ್ಲು ಹೊಡೆದವ್ರನ್ನ ಸುಮಾರು 50 ಜನರನ್ನು ಅರೆಸ್ಟ್ ಮಾಡಿ, ಅವ್ರನ್ನ ಯಾರ್ಯಾರು ವಿಡಿಯೋನಲ್ಲಿ ಬಂದಿದ್ರು, CCTVನಲ್ಲಿ ಕಂಡಿದ್ರು, ಅವರಿಗೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಗಲಭೆ ಈಗ ಇಲ್ಲ.
ಬೆಳಿಗ್ಗೆನೆ ಅದು ನಿನ್ನೆ ಆದಂಥ ಸಂದರ್ಭದಲ್ಲಿ ಎಲ್ಲ ಮುಗಿದೋಗಿದೆ. ಮತ್ತೆ ಇಲ್ಲಪ್ಪ ಅಂಥದ್ದೆಲ್ಲ ಏನಾಗಿಲ್ಲ. ಅದನ್ನು ನಾನು ಹೋಗಿ ನೋಡಿದ್ನ. ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆದಾಗ ಲಾಠಿ ಬೀಸದೆ ಮುತ್ತು ಕೊಡಬೇಕಿತ್ತ ಅಂತ ಕೇಳ್ತಿರಲ್ಲ. ಶಾಂತಿನಗರದ ಬಾಂಬ್ ಅವರಿಗೆ ಮುತ್ತು ಎಲ್ಲಿ ಕೊಟ್ರಿ, ಮೂತಿಗ ಅಥವಾ ಹಣೆಗ? ಕಾಂಗ್ರೆಸ್ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಬಿಡಿ, ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋದನ್ನು ಇನ್ನೊಂದು ಉದಾಹರಣೆ ಕೊಡಬೇಕು. ಸಾರಿ ಒಂದಲ್ಲ ಎರಡು. ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆ ಪ್ರಕರಣದ ಕೇಸ್ ವಾಪಸ್ ಪಡೆದರು. ಸರ್ಕಾರದ ಆದೇಶ ಭಯೋತ್ಪಾದಕರನ್ನು ರಕ್ಷಿಸುವ ಹಾಗೂ ಅಲ್ಪಸಂಖ್ಯಾತರನ್ನ ಕಾಪಾಡೋ ನಿರ್ಧಾರ ಅಲ್ಲದೆ ಇನ್ನೇನು. ದುರಂತ ಅಂದರೆ ಆ ಗಲಭೆಯಲ್ಲಿ ಸಂತ್ರಸ್ತರು ಅಂದರೆ ಪೊಲೀಸರು ಕಲ್ಲು, ಬಡಿಗೆ, ಬೆಂಕಿ ಮೂಲಕ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಮುಸ್ಲಿಂ ಗುಂಪು ದಾಳಿ ಮಾಡಿತು. ಆ ದಾಳಿಯಲ್ಲಿ 2 ಪೊಲೀಸರಿಗೆ ಗಂಭೀರ ಗಾಯವಾಯಿತು. 10 ಪೊಲೀಸ್ ವಾಹನಗಳು ಜಖಮ್ಮಾಯಿತು. ಆ ಪೈಕಿ 155 ಮಂದಿ ಮೇಲೆ ಕೇಸ್ ಕೂಡ ದಾಖಲಾಯಿತು. ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು? ಅವರೆಲ್ಲ ಅಮಾಯಕರು ಅಂತ ಅಂಡ ಮೇಲೆ ಸೀಲ್ ಹಾಕಿ ರಿಲೀಸ್ ಮಾಡೋಕೆ ಹೇಳ್ತು. ಅರ್ರೆ, ಪೊಲೀಸ್ ವರದಿ ಮೇಲೆ ನಂಬಿಕೆ ಇಲ್ಲ. ಜನರ ಕಾಪಾಡೋ ಪೊಲೀಸರ ಹಿತರಕ್ಷಣೆ ಬೇಕಾಗಿಲ್ಲ, ಸಾಬ್ರು ಚೆನ್ನಾಗಿರಬೇಕು ಅಷ್ಟೇ. ಇವರೇನ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡೋ ಆಕಸ್ಮಿಕ ಗೃಹ ಮಂತ್ರಿ? ಹುಬ್ಬಳ್ಳಿ ಗಲಭೆಕೋರ ಮುಸ್ಲಿಮರಿಗೆ ಮುತ್ತು ಕೊಟ್ಟರೆ DJ ಹಳ್ಳಿ ಕೇಸ್ ನೆನಪು ಮಾಡಿಕೊಳ್ಳದೇ ಇದ್ದರೆ ತಪ್ಪಾಗುತ್ತೆ. ಅವರದೇ ಪಕ್ಷದ ದಲಿತ ನಾಯಕನ ಮನೆಯನ್ನು ಸುಟ್ಟು ಹಾಕಿದರು, ಪೊಲೀಸ್ ಸ್ಟೇಷನಿಗೆ ನುಗ್ಗಿ ದಾಂಧಲೆ ಮಾಡಿದರು, ಸಾರ್ವಜನಿಕರ ವಾಹನವನ್ನು ಸುಟ್ಟು ಹಾಕಿದರು. ಆದರೆ ಅವರು ಅಮಾಯಕರು. ರಾತ್ರಿ 1 ಗಂಟೆಗೆ ಪಾಪ ಬಿರಿಯಾನಿ ಮಾಡೋಕ್ಕೆ ಕೊತ್ತಿಮೀರಿ ಸೊಪ್ಪು ತರೋಕ್ಕೆ ಬಂದ ಶುಭಗರು ಕಿಸ್ ಕೊಟ್ರ, ಕೇಸ್ ಮಾಡಿದ್ರ? ಪಾದರಾಯನಪುರ ಗಲಭೆ, ಜೀವ ಉಳಿಸೋಕೆ ಬಂದ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ, ಇಡೀ ಏರಿಯಾ ಉದ್ವಿಗ್ನ. ಗಲಭೆ ಮಾಡಿರೋರು ಯಾರು? ಶಾಂತಿ ಪ್ರಿಯರು, ಅಮಾಯಕರು, ಅನಕ್ಷರಸ್ಥರು. ಅವರಿಗೂ ಕಿಸ್ಸ, ಲಿಪ್ ಲಾಕ, ಸ್ಮೂಚ ಏನು ಮಾಡಿದ್ರಿ? ಅಂದರೆ ತುಂಬ ಸಿಂಪಲ್ ರೀ. ಹಿಂದೂಗಳು ಪ್ರತಿಭಟನೆ ಮಾಡೋ ಹಾಗಿಲ್ಲ, ಹಿಂದೂಗಳು ಬೇಡಿಕೆ ಇಡೋ ಹಾಗಿಲ್ಲ, ಹಿಂದೂಗಳು ವಿಧಾನಸೌಧಕ್ಕೋ ಸುವರ್ಣಸೌಧಕ್ಕೋ ಬಂದು ತಮ್ಮ ಮನವಿಯನ್ನು ಕೊಡೋ ಹಾಗೆ ಇಲ್ಲ. ಹಿಂದೂಗಳಿಗೆ ಭರ್ಜರಿಯಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ಹಿಂದೂಗಳು ಅಂದರೆ ಕಿಮ್ಮತ್ತಿಲ್ಲ, ಹಿಂದೂಗಳಿಗೆ ಸ್ವಾಭಿಮಾನವೂ ಇಲ್ಲ. ಹಿಂದೂಗಳಿಂದ ವೋಟ್ ಮಾತ್ರ ಬೇಕು, ಆದರೆ ಹಿತರಕ್ಷಣೆ ಕೊಡೋಕ್ಕೆ ಅವರಿಗೆ ಆಗಲ್ಲ. ನಾಚಿಕೆ ಇಲ್ಲದ ಹಿಂದೂಗಳು ಕಾಂಗ್ರೆಸ್ಸಿಗೆ ವೋಟ್ ಹಾಕೋದನ್ನು ಮರೆಯೋದಿಲ್ಲ. ಇವರಿಗೆ ಹಿಂದೂಗಳು ಸುವರ್ಣಸೌಧಕ್ಕೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಲಾ ಆ್ಯಂಡ್ ಆರ್ಡರ್ ನೆನಪಾಗುತ್ತೆ. ಲಾಠಿ ಬೀಸದೆ ಕಿಸ್ ಕೊಡಬೇಕಾ ಅಂತ ಪ್ರಶ್ನೆ ಬರುತ್ತೆ. ಕೆಂಪುಕೋಟೆ ಮೇಲೆ ಖಲಿಸ್ತಾನಿ ಕೃಪಾಪೋಷಿತ ರೈತರು ಧ್ವಜ ಹಾರಿಸಿದ್ರಲ್ಲ, ಇದು ಇವರ ಕಣ್ಣಲ್ಲಿ ಸರಿಯಾಗಿದೆ. ಇವರು ಹೇಳೋ ಪ್ರಕಾರ ಆ ದಿನ ಅಮಿತ್ ಶಾ ಗೋಲಿಬಾರ್ ಮಾಡಿಸ್ಬೇಕಾಗಿತ್ತು. ಅಷ್ಟೊಂದು ಉದ್ವಿಗ್ನ ಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದರು. ಕಾಂಗ್ರೆಸ್ ಅಂದ್ರೇ ಹಾಗ್ರಿ ರೀ, ತನಗೆ ಬೇಕಾದ ಕಾನೂನನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ. ಸೇಮ್ ಇಲಾಸ್ಟಿಕ್ ಚಡ್ಡಿ ಥರ. ಇದೊಂದು ಸರ್ಕಾರ, ಇವರೊಬ್ಬರು ಗೃಹ ಮಂತ್ರಿ, ಎಲ್ಲ ನಮ್ಮದು ನಿಮ್ಮದು ಕರ್ಮ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.